ನಮಸ್ಕಾರ ಸ್ನೇಹಿತರೆ, ಎಲ್ಲ SR ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ತುಂಬಾ ಜನರ ಬಾಯಲ್ಲಿ ಆಗಾಗ ಕೇಳ್ತಾನೆ ಇದ್ದೀವಿ, ಕಲಿಯುಗ ಮುಗಿಯೋ ಸಮಯ ಬಂತು, ಇನ್ನೇನು ಕಲಿಯುಗ ಮುಗಿದೋಗ್ತಾ ಇದೆ, ಇಷ್ಟೊಂದು ಅನ್ಯಾಯ ಅಧರ್ಮ ನಡೀತಾ ಇರೋದ್ರಿಂದ ಕಲಿಯುಗ ಇನ್ನು ಕೆಲವೇ ದಿನಗಳಲ್ಲಿ ಮುಗಿದೋಗುತ್ತೆ. ಇನ್ನು ಕೆಲವರಾದ್ರೆ ಕಲಿಯುಗ ಈಗಾಗಲೇ ಮುಗಿದೋಗಿದೆ, ಕಲ್ಕಿ ಬಂದಾಯ್ತು ಅಂತೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ನಿಜಕ್ಕೆ ಕಲ್ಕಿ ಬರೋ ಹೊತ್ತಿಗೆ ಅಧರ್ಮ ಅನ್ನೋದು ಇವಾಗಿರೋದಕ್ಕಿಂತ ಸಾವಿರಾರು ಪಟ್ಟು ಹೆಚ್ಚಿಗೆ ಬೆಳೆದು ಹೋಗಿರುತ್ತೆ. ಕಲಿಯುಗ ಅಂತಿದ ಸಮಯಕ್ಕೆ ಕಲಿಯುಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಇಷ್ಟಕ್ಕೂ ಈ ಕಲಿಪುರುಷ ಯಾರು, ಕಲ್ಕಿ ಯಾರು, ಕಲಿಯುಗ ಅಂತ್ಯವಾಗೋ ಸಮಯ ಹತ್ತಿರ ಬಂದಾಯ್ತಾ, ಅಂತ್ಯವಾಗೋ ಸಮಯದಲ್ಲಿ ಕಾಣಿಸುವಂತ ಸಂಕೇತಗಳು ಯಾವುದು, ಈ ಎಲ್ಲಾ ವಿಷಯಗಳನ್ನ ಈಗ ನಾವು ತಿಳ್ಕೊಳ್ಳೋಣ. ಹಾಗಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ. ಈಗ ಮೊದಲು ನಾವು ಕಲಿಪುರುಷ ಯಾರು ಅಂತ ನೋಡೋಣ. ಕ್ರೋಧ ಎಂಬ ಒಬ್ಬ ಯುವಕ ಹಿಂಸೆ ಎಂಬ ಅವನ ಸ್ವಂತ ತಂಗಿಯನ್ನ ಮದುವೆ ಆಗ್ತಾನೆ. ಅವರಿಗೆ ಜನಿಸುವಂತ ಸಂತಾನವೇ ಈ ಕಲಿಪುರುಷ. ಅಂದ್ರೆ ಈ ಕಲಿಪುರುಷನ ಜನ್ಮವೇ ವೇದ ವಿರುದ್ಧವಾಗಿ ನಡೆದಿರುವಂಥದ್ದು. ಇನ್ನು ಕಲಿ ಪಾಲಿಸುವಂತ ಈ ನಮ್ಮ ಕಲಿಯುಗ ಯಾವ ರೀತಿ ಕಲಿಯುಗಾಂತ್ಯದಲ್ಲಿ ಇರುತ್ತದೆ ಎಂದು ಪ್ರತ್ಯೇಕವಾಗಿ ನಾವು ಹೇಳುವಂತ ಅಗತ್ಯ ಇಲ್ಲ. ಧರ್ಮ ಅಂದ್ರೆ ಏನು ಅನ್ನೋಷ್ಟು ಅಧರ್ಮವಾಗಿ ಪ್ರಜೆಗಳು ಬದುಕ್ತಾರೆ. ಯಾವ ಕರ್ಮಗಳನ್ನು ಮಾಡಬಾರದು ಎಂದು ಪರಮೇಶ್ವರ ಹೇಳಿದ್ದಾರೋ ಅದೇ ಕರ್ಮಗಳನ್ನ ಜನರು ಪದೇ ಪದೇ ಮಾಡ್ತಾರೆ. ಇದೆಲ್ಲ ಕೂಡ ಕಲಿ ಪ್ರಭಾವ ಅಂತ ತಿಳಿದವರು ಹೇಳ್ತಾರೆ. ಈಗ ಕಲ್ಕಿ ಭಗವಾನ್ ಯಾರು ಅಂತ ನೋಡೋಣ. ಶ್ರೀ ಮಹಾವಿಷ್ಣುವಿನ 10ನೇ ಅವತಾರವಾದ ಕಲ್ಕಿ ಅವತಾರದ ಬಗ್ಗೆ ಶ್ರೀ ಭಾಗವತ ಪುರಾಣ ಹಾಗೂ ಕಲ್ಕಿ ಪುರಾಣದಲ್ಲಿ ವಿವರವಾಗಿ ಬರೆದಿದ್ದಾರೆ. ಕಲಿಯುಗ ಅಂತ್ಯಕಾಲ ಹಾಗೂ ಸತ್ಯಯುಗ ಪ್ರಾರಂಭ ಕಾಲದ ಮಧ್ಯ ಸಮಯದಲ್ಲಿ ಕಲ್ಕಿ ಭಗವಾನ್ ಶಂಬಾಲ ಎಂಬ ನಗರದಲ್ಲಿ ವಿಷ್ಣು ಯಶಸ್ಸು ಎಂಬ ಬ್ರಾಹ್ಮಣನ ಮನೆಯಲ್ಲಿ ಜನಿಸುತ್ತಾರೆ. ಕೈಯಲ್ಲಿ ವಜ್ರದ ಖಡ್ಗ ಹಿಡಿದುಕೊಂಡು ಬಿಳಿ ಕುದುರೆ ಮೇಲೆ ಸವಾರಿ ಮಾಡ್ತಾ ಧರ್ಮವನ್ನ ಕಲ್ಕಿ ಪುನಃ ಸ್ಥಾಪಿಸುತ್ತಾರೆ. ಕಲ್ಕಿ ಅಂದ್ರೆ ಅರ್ಥ ದೋಷವನ್ನು ಹೋಗಲಾಡಿಸುವುದು. ಆ ರೀತಿ ಕಲ್ಕಿ ಭಗವಾನ್ ಕಲಿಯುಗದಲ್ಲಿರುವ ದೋಷಗಳನ್ನೆಲ್ಲ ಹೋಗಲಾಡಿಸಿ ದೋಷಗಳೇ ಇಲ್ಲದಿರುವ ಸತ್ಯಯುಗವನ್ನು ಪ್ರಾರಂಭಿಸುತ್ತಾರೆ. ಈಗ ನಾವು ಯುಗಾಂತ್ಯಕ್ಕೂ ಮೊದಲು ಕಾಣಿಸುವಂತ ಸೂಚನೆಗಳನ್ನ ನೋಡೋಣ. ಕಲಿಯುಗ ಅಂತ್ಯವಾಗುವ ಮುಂಚೆ ಕಾಣಿಸುವ ಸೂಚನೆಗಳ ಬಗ್ಗೆ ಶ್ರೀ ಭಾಗವತ ಪುರಾಣ, ಬ್ರಹ್ಮ ವೈವರ್ತ ಪುರಾಣ ಹಾಗೂ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅವುಗಳಲ್ಲಿ 20 ಮುಖ್ಯವಾದ ಹಾಗೂ ಪ್ರಧಾನವಾದ ಸೂಚನೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. 1. ಸತ್ಯ ಹಾಗೂ ಧರ್ಮ, ಈ ಎರಡು ಮಾತುಗಳು ಎಲ್ಲೂ ಕೂಡ ಕೇಳಿಸುವುದಿಲ್ಲ. ಮಹಿಳೆಯರನ್ನು, ಪುಟ್ಟ ಮಕ್ಕಳನ್ನು, ಹಸುಗಳನ್ನು ದಾರುಣವಾಗಿ ಹಿಂಸೆಗೆ ಗುರಿಯಾಗಿಸುತ್ತಾರೆ. ಈಗಲೂ ಕೂಡ ನಾವು ಮಹಿಳೆಯರು, ಪುಟ್ಟ ಪುಟ್ಟ ಮಕ್ಕಳ ಮೇಲೆ ನಡೆಯುತ್ತಿರುವಂತ ಅತ್ಯಾಚಾರಗಳು, ಗೋಹತ್ಯೆ ಮುಂತಾದವುಗಳನ್ನ ಕೇಳ್ತಾನೆ ಇದ್ದೀವಿ. ಆದ್ರೆ ಈಗ ಕೆಲವರ ಬಾಯಲ್ಲಾದ್ರೂ ಪಾಪ ಎಂಬ ಮಾತು ಕೇಳಿಸ್ತಾ ಇದೆ, ಕೆಲವರ ಬಾಯಲ್ಲಾದ್ರೂ ಸತ್ಯ ಧರ್ಮ ಅನ್ನೋ ಮಾತು ಕೇಳಿಸ್ತಾ ಇದೆ. ಆದ್ರೆ ಕಲಿಯುಗಾಂತ್ಯ ಬರೋ ಸಮಯದಲ್ಲಿ ಒಬ್ಬರ ಬಾಯಿಂದ ಕೂಡ ಪಾಪ ಅನ್ನೋ ಮಾತಾಗ್ಲಿ, ಸತ್ಯ ಧರ್ಮ ಅನ್ನೋ ಮಾತಾಗ್ಲಿ ಕೇಳಿಸಲ್ಲ. ಕೇಳಿಸ್ದೇ ಇದ್ರೂ ಪರವಾಗಿಲ್ಲ. ಆದ್ರೆ ಇಂಥ ವಿಷಯಗಳು ಕೇಳಿದಾಗ ರಾಕ್ಷಸಾನಂದ ಕೂಡ ಪಡೀತಾರೆ. 2. ಈಗಲೇ ನಾವು ತುಂಬಾ ಕಡೆ ನೋಡ್ತಾ ಇದ್ದೀವಿ, ಮಕ್ಕಳು ತಂದೆ ತಾಯಿ ಆಸೆಗೆ ವಿರುದ್ಧವಾಗಿ ಮದುವೆ ಆಗ್ತಾರೆ. ಒಮ್ಮೊಮ್ಮೆ ತಂದೆ ತಾಯಿಗೆ ಮಕ್ಕಳು ಮದುವೆ ಆಗಿರುವಂತ ವಿಷಯ ಗೊತ್ತಿರೋದು ಇಲ್ಲ. ಆದ್ರೆ ಕಲಿಯುಗಾಂತ್ಯ ಬರೋ ಸಮಯಕ್ಕೆ ಮದುವೆಗಳು ನಡೆಯಲ್ಲ, ಕೇವಲ ಸಹಜೀವನ ಮಾತ್ರನೇ ಇರುತ್ತೆ. ಅದು ಕೂಡ ಪ್ರಾಣಿಗಳಂತೆ ಒಂದೇ ಮನೆಯಲ್ಲಿ ಒಬ್ಬ ಪುರುಷ ಅಥವಾ ಒಂದು ಮಹಿಳೆ 10 ಜನರ ಜೊತೆ ಸಹಜೀವನ ನಡೆಸ್ತಾರೆ. ಒಂದು ಮಾತಲ್ಲಿ ಹೇಳಬೇಕು ಅಂದ್ರೆ ಭೂಮಿ ಮೇಲೆ ಎಲ್ಲೂ ಕೂಡ ಸಂಸಾರಸ್ಥರ ಕೊಂಪೆ ಕಾಣಿಸಲ್ಲ. ವೇಶ್ಯಾವಾಟಿಕೆ ತುಂಬಾ ಹರಡೋಗಿರುತ್ತೆ. 3. ನಾವು ಮಾಡುವಂತ ಪೂಜೆ, ಹೋಮ, ವ್ರತಗಳಿಂದಾನೇ ದೇವರಿಗೆ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ.
ಹಾಗೆ ಪ್ರಕೃತಿ ಕೂಡ ಚೆನ್ನಾಗಿರುತ್ತೆ. ಪಂಚಭೂತಗಳು ನಮಗೆ ಸಹಕಾರ ಮಾಡ್ತವೆ. ಆದ್ರೆ ಕಲಿಯುಗಾಂತ್ಯ ಹತ್ತಿರವಾದಾಗ ಯಾರೂ ಕೂಡ ಪೂಜೆಗಳು, ವ್ರತಗಳು, ಹೋಮಗಳು, ಯಜ್ಞ ಯಾಗಾದಿಗಳು ಮಾಡಲ್ಲ. ದೇವ್ರಂದ್ರೇನೆ ಯಾರು ಅಂತ ಕೇಳೋ ಸ್ಥಿತಿಲಿ ಜನರು ಬದುಕ್ತಾ ಇರ್ತಾರೆ. ಆಗ ಪ್ರಕೃತಿ ಕೂಡ ನಮಗೆ ಸಹಾಯ ಮಾಡಲ್ಲ. ಪ್ರಕೃತಿಯಲ್ಲಿ ನಮಗ್ ಕೊಟ್ಟಂತ ಯಾವುದೇ ಪದಾರ್ಥ ಕೂಡ ಬದುಕಿರಲ್ಲ. ಈಗ ನಮ್ಮ ಕಣ್ಣಿಗೆ ಕಾಣಿಸುವಂತ ಕೆರೆ, ಕೊಳವೆ, ಬಾವಿ, ನದಿ, ಸಮುದ್ರ ಯಾವುದೂ ಕೂಡ ಭೂಮಿ ಮೇಲೆ ಕಾಣಿಸಲ್ಲ. ನೀರು ಅನ್ನೋದೇ ಇರಲ್ಲ. 4, ಈ ಭೂಮಿ ಮೇಲೆ ಯಾವೊಬ್ಬ ಸನ್ಯಾಸಿ ಕೂಡ ಇರಲ್ಲ. ಸನ್ಯಾಸಿಗಳಿಗೆ ಸ್ತ್ರೀ ಮೇಲೆ ವಿಪರೀತವಾದ ವ್ಯಾಮೋಹ ಬೆಳೆದೋಗುತ್ತೆ. ವಿಧವೆಯರು ಧೈರ್ಯವಾಗಿ ಯಾರ ಬಗ್ಗೆನೂ ಯೋಚನೆ ಮಾಡದೆ, ಸಮಾಜಕ್ಕೂ ಹೆದರದೆ ಕಳ್ಳ ಸಂಬಂಧ ಇಟ್ಕೊಂಡು ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಇದು ಕೂಡ ಈಗಾಗಲೇ ನಡೀತಾ ಇದೆ. ಆದ್ರೆ ಕಲಿಯುಗಾಂತ್ಯ ಬರೋ ಸಮಯಕ್ಕೆ ಇವು ಇನ್ನೂ ಜಾಸ್ತಿ ಆಗುತ್ತೆ. 5, ಯಾವ ಮಕ್ಕಳು ಕೂಡ ಹೆತ್ತ ತಂದೆ ತಾಯಿಯನ್ನ ಸಾಕಲ್ಲ. ತಂದೆ ತಾಯಿಗಳು ಕೂಡ ಹೆತ್ತ ಮಕ್ಕಳನ್ನ ತರಕಾರಿಗಳಂತೆ ಮಾರ್ಬಿಡ್ತಾರೆ. ಮಕ್ಕಳು ತಂದೆ ತಾಯಿಯರ ಅಂಗಾಂಗ ಮಾರಿ ಆ ಹಣದಿಂದ ಮಜಾ ಮಾಡ್ತಾರೆ. ಹೆತ್ತ ತಂದೆ ತಾಯಿ ಅಥವಾ ಮಕ್ಕಳು ಕಣ್ಣ ಮುಂದೆ ನರಳ್ತಾ ಇದ್ರೂ ಕೂಡ ಕೊಂಚವೂ ಹೃದಯ ಕಲುಕದೆ ಬಂಡೆಯಂತೆ ಬದುಕ್ತಾರೆ. 6, ಹುಡುಕಿದ್ರೂ ಕೂಡ ಕುಟುಂಬ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ. ತಂದೆ ತಾಯಿ, ಮಗ ಮಗಳು, ಅಕ್ಕ ತಂಗಿ ಎಲ್ಲರೂ ಕೂಡ ಮತ್ತು ಪದಾರ್ಥಗಳಿಗೆ ದಾಸರಾಗ್ತಾರೆ. ಅಂದ್ರೆ ತಂದೆ ತಾಯಿ ಜೊತೆಯಲ್ಲೇ ಮಕ್ಕಳು ಕೂಡ ಧೂಮಪಾನ, ಮದ್ಯಪಾನ, ಡ್ರಗ್ಸ್ ಮುಂತಾದವೆಲ್ಲ ತಗೋತಾರೆ. ಶಾರೀರಿಕ ಸುಖದ ಮೇಲೆ ಎಲ್ಲರಿಗೂ ಆಸಕ್ತಿ ಹೆಚ್ಚಾಗುತ್ತೆ. ಯಾರ ಜೊತೆ ಶಾರೀರಿಕ ಸಂಬಂಧ ಇಟ್ಕೊಂಡಿದೀವಿ ಅನ್ನೋದು ಕೂಡ ಅವರು ಮರ್ತೋಗ್ತಾರೆ. ಹೆತ್ತ ತಂದೆ ತಾಯಿ ಮಕ್ಕಳ ಜೊತೆನೆ ಶಾರೀರಿಕ ಸಂಬಂಧ ಹೊಂದುವಂತ ನೀಚ ಸಂಸ್ಕೃತಿ ಬರುತ್ತೆ. ಈಗಲೂ ಕೂಡ ಕೆಲವು ಕಡೆ ಅದು ನಡೀತಾ ಇದೆ. 7, ಗಂಗೆಯನ್ನ ಗೌರವಿಸಲ್ಲ, ತುಳಸಿಯನ್ನ ಅವಮಾನಿಸ್ತಾರೆ. ಹಾಗಾಗಿ ಕಲಿಯುಗಾಂತ್ಯದ ಸಮಯದಲ್ಲಿ ಇವೆರಡೂ ಕೂಡ ಮಾಯವಾಗುತ್ತೆ. ಪ್ರಜೆಗಳಿಗೆ ಹಸಿವು, ದಾಹ ವಿಪರೀತವಾಗಿ ಹೆಚ್ಚಾಗುತ್ತೆ. 8, ಕಾಯಿಲೆ ಇಲ್ಲದೆ ಯಾವ ಮನುಷ್ಯ ಕೂಡ ಕಣ್ಣಿಗೆ ಕಾಣಿಸಲ್ಲ. ಕಾಯಿಲೆ ಅಂದ್ರೆ ನಮಗೀಗ ಬರ್ತಿರುವಂತ ಚಿಕ್ಕ ಪುಟ್ಟ ಜ್ವರ, ಚಿಕನ್ ಪಾಕ್ಸ್, ಚಿಕನ್ ಗುನ್ಯಾ ಮುಂತಾದ ಕಾಯಿಲೆಗಳಲ್ಲ. ಮನುಷ್ಯನ ರೂಪವನ್ನೇ ವಿಕೃತವಾಗಿ ತಯಾರು ಮಾಡುವಂತ ಕಾಯಿಲೆಗಳು. ಅಂದ್ರೆ ಮನುಷ್ಯ ನೋಡೋಕೆ ಅಸಹ್ಯವಾಗಿ ಬದಲಾಗ್ತಾನೆ. 9, ಪ್ರಕೃತಿ ನಮಗೆ ಯಾವೊಂದು ಪದಾರ್ಥ ಕೂಡ ಕೊಡಲ್ಲ. ಹಾಗಾಗಿ ಜನರು ತಾತ್ಕಾಲಿಕವಾಗಿ ಕೆಲವು ಪದಾರ್ಥಗಳನ್ನ ತಯಾರಿಸಿ ಮಾರಾಟ ಮಾಡ್ತಾರೆ. ಅದರಲ್ಲಿ ಯಾವುದೇ ವಾಸನೆ, ರುಚಿ ಇರಲ್ಲ. ಆದ್ರೆ ಬದುಕಬೇಕು ಎಂಬ ಕೋರಿಕೆಯಿಂದ ತಿನ್ಬೇಕಷ್ಟೆ. 10, ಜೈಲು, ಕೋರ್ಟು, ಕೇಸು ಏನೂ ಕೂಡ ಇರಲ್ಲ. ತಪ್ಪು ಮಾಡಿದವನು ಧೈರ್ಯವಾಗಿ ಎಲ್ಲರ ಮುಂದೆ ಓಡಾಡ್ತಾನೆ. ಎಲ್ಲರ ಕಣ್ಣು ಮುಂದೆ ಮತ್ತೆ ತಪ್ಪು ಮಾಡ್ತಾನೆ. ಹೇಳೋರು ಕೇಳೋರು ಯಾರೂ ಕೂಡ ಇರಲ್ಲ. ಅತ್ಯಾಚಾರಗಳು ಎಲ್ಲರ ಕಣ್ಣು ಮುಂದೆ ಹಾದಿ ಬೀದಿಯಲ್ಲಿ ನಡೆಯುತ್ತೆ. ಕೊಲೆಗಳು ಕೂಡ ಅಷ್ಟೆ. 4 ನಾಯಿಗಳು ಕಿತ್ತಾಡಿದಾಗ ನಾವು ಯಾವ ರೀತಿ ನೋಡಿ ಮುಂದೆ ಹೋಗ್ತೀವೋ ಅದೇ ರೀತಿ 4 ಮನುಷ್ಯರು ಹೊಡೆದಾಡ್ಕೊಂಡು ಸತ್ರೂ ಕೂಡ ಯಾರೊಬ್ರು ಕೇಳೋರಿರಲ್ಲ. ಕಾನೂನು ವ್ಯವಸ್ಥೆ ಇರಲ್ಲ. 11, ಪ್ರಕೃತಿ ಹಾಳಾದ್ದರಿಂದ ಸಸ್ಯಾಹಾರ ಪದಾರ್ಥ ಸಿಗಲ್ಲ. ಹಾಗಾಗಿ ಸಸ್ಯಾಹಾರಿಗಳು ಯಾರೂ ಕೂಡ ಇರಲ್ಲ. ಎಲ್ಲರೂ ಕೂಡ ಮಾಂಸಾಹಾರಿಗಳಾಗಿ ಬದಲಾಗ್ತಾರೆ. ದೇವರನ್ನ ಯಾರೂ ನಂಬದ ಕಾರಣ ಅರ್ಚಕರು, ಪೂಜಾರಿಗಳು, ಸನ್ಯಾಸಿಗಳು ಯಾರೂ ಇರಲ್ಲ. 12, ಕಣ್ಣಿಗೆ ಕಾಣಿಸಿದ್ದು ಮಾತ್ರ ನಿಜ ಎಂದು ನಂಬುತ್ತಾರೆ. ಕಣ್ಣಿಗೆ ಕಾಣಿಸದ ದೇವರು ಇಲ್ಲ ಅಂತ ವಾದಿಸ್ತಾರೆ. ವಿಜ್ಞಾನಿಗಳು ಕಂಡು ಹಿಡಿದಿದ್ದು ಮಾತ್ರ ನಿಜ ಅಂತ ನಂಬ್ತಾರೆ. ಆದ್ರೆ ಈ ಪ್ರಕೃತಿಯನ್ನೇ ಸೃಷ್ಟಿಸಿದ ದೇವರು ಇಲ್ಲ ಅಂತ ಮೂಢರು ವಾದಿಸ್ತಾರೆ. 13, ತಿನ್ನಬಾರದ ಪದಾರ್ಥಗಳನ್ನ ತಿಂತಾರೆ. ನೋಡಬಾರದ ವಿಷಯಗಳನ್ನ ಕುತೂಹಲದಿಂದ ನೋಡ್ತಾರೆ. ಕೇಳಬಾರದ ವಿಷಯಗಳನ್ನ ಆಸಕ್ತಿಯಿಂದ ಕೇಳ್ತಾರೆ. ಮಾಡಬಾರದ ತಪ್ಪುಗಳು ಮಾಡ್ತಾರೆ. ಈ ರೀತಿ ಅನೇಕ ರೋಗಗಳಿಗೆ ಗುರಿಯಾಗ್ತಾರೆ. 14, ಗುರುಗಳಿಗೆ ನಮಸ್ಕಾರ ಮಾಡೋ ಒಬ್ಬ ವಿದ್ಯಾರ್ಥಿ ಕೂಡ ಕಾಣಿಸಲ್ಲ. ಮಕ್ಕಳಿಗೆ ಪಾಠ ಹೇಳ್ಕೊಡೋಕೆ ಗುರುಗಳು ಹೆದರುವಂತ ಪರಿಸ್ಥಿತಿ ಬರುತ್ತೆ. 15, ಪದವಿಗಾಗಿ, ಹಣಕ್ಕಾಗಿ ಯಾವ ಕೆಲಸ ಮಾಡೋಕ್ಕೂ ಕೂಡ ಜನರು ಸಿದ್ಧವಾಗಿರ್ತಾರೆ. ಹಾಗೆ ಯಾರಾದ್ರೂ ದೇವರ ಹೆಸರು ಹೇಳಿದ್ರೆ, ದೇವರನ್ನ ನಂಬಿದ್ರೆ ನಡುಬೀದಿಯಲ್ಲಿ ಅವರನ್ನ ಕೊಚ್ಚಿಕೊಳ್ಳುವಂತ ದಿನಗಳು ಕೂಡ ಬರುತ್ತವೆ. 16,
ಪಾಲಕರು, ಪೋಷಕರು ಎಲ್ಲರೂ ಕೂಡ ಕಳ್ಳರಾಗಿರ್ತಾರೆ. ಒಬ್ಬ ವ್ಯಕ್ತಿಯನ್ನ ಕೂಡ ನಾವು ನಂಬೋಕಾಗಲ್ಲ. ಅವರ ಸುಖಕ್ಕಾಗಿ ಉಳಿದ ಎಲ್ಲರನ್ನೂ ಕೂಡ ಚಿತ್ರಹಿಂಸೆಗೆ ಗುರಿಯಾಗಿಸ್ತಾರೆ. 17. ರಾಜಕೀಯ ನಾಯಕರು ಪ್ರಜಾಭಕ್ಷಕರಂತೆ ತಯಾರಾಗ್ತಾರೆ. ಎಲ್ಲ ಪದಾರ್ಥಗಳಿಗೂ ಟ್ಯಾಕ್ಸ್ ಕಟ್ಟೋಕೆ ಹೇಳ್ತಾರೆ. ನೀರಿಗೂ ಕೂಡ ಟ್ಯಾಕ್ಸ್ ಪೇ ಮಾಡಿನೇ ಕುಡಿಬೇಕು. ಇದರಿಂದ ಬಡವರಿಗೆ ಯಾರೊಬ್ರು ಕೂಡ ಊಟ ನೀರು ದಾನ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ದಾನ ಮಾಡೋಕೆ ಇವ್ರಿಗೆ ಇರಲ್ಲ. ಹಸಿವು ದಾಹದಿಂದ ಎಷ್ಟೋ ಜನ ಹಾದಿ ಬೀದಿಯಲ್ಲಿ ಮೃತಪಡ್ತಾರೆ. ಅವ್ರ ಮೃತದೇಹಗಳು ಅಲ್ಲೇ ಕೊಳೆತು ನಾರ್ತಾ ಇದ್ರು ಅದನ್ನ ಎತ್ತಾಕೋಕು ಕೂಡ ಯಾರೂ ಬರಲ್ಲ. 18. ಒಬ್ಬ ಒಂದು ಹೊತ್ತು ತಿನ್ನೋಂತ ಊಟನ 10 ಜನ ಹಂಚ್ಕೊಂಡು ತಿನ್ನೋಂತ ಪರಿಸ್ಥಿತಿ ಬರುತ್ತೆ. ಇದರಿಂದ ಎಲ್ಲ ಪ್ರಜೆಗಳು ಕೂಡ ಮೂಳೆಗಳಿಗೆ ತೋಳು ಹೊದಿಸಿದಂತೆ ಕಾಣಿಸ್ತಾರೆ. 19. ರಾಕ್ಷಸರಿಗೆ, ಪಿಶಾಚಿಗಳಿಗೆ ರೂಪ, ಶರೀರ ಇರಲ್ಲ. ಅವೆಲ್ಲ ಕೂಡ ಗುಣಗಳ ರೂಪದಲ್ಲಿ ಮನುಷ್ಯನೊಳಗೆ ಸೇರಿಕೊಳ್ಳುತ್ತೆ. ಪ್ರತಿ ಮನುಷ್ಯ ಕೂಡ ರಾಕ್ಷಸನಂತೆ ನಡ್ಕೋತಾನೆ. 20. ಪ್ರತಿಯೊಬ್ಬರೂ ಕೂಡ ಸಾವಿಗಾಗಿ ಎದುರು ನೋಡ್ತಾರೆ. ಆದ್ರೆ ಯಾರೊಬ್ಬರಿಗೂ ಕೂಡ ಸಾವು ಅನ್ನೋದು ಸುಲಭವಾಗಿ ಬರಲ್ಲ. ಅತಿ ಘೋರವಾಗಿ ಎಷ್ಟೋ ನರಕ ನೋಡಿದ್ಮೇಲೆ ಈಗ ನಾವು ನಮ್ಮ ಶತ್ರುಗಳಿಗೂ ಅಂತ ಸಾವು ಬರಬಾರ್ದು ಅನ್ಕೋತೀವಲ್ಲ, ಅಂತ ಸಾವು ಮಾತ್ರನೇ ಬರುತ್ತೆ. ಈ 20 ವಿಷಯಗಳು ಕೂಡ ಕಲಿಯುಗದ ಮೊದಲನೇ ಪಾದ ಮುಗಿಯೋ ಹೊತ್ತಿಗೆ ಇನ್ನಷ್ಟು ವಿಪರೀತವಾಗಿ ಬೆಳೆದೋಗುತ್ತೆ. ಕಲಿಯುಗದ 2ನೇ ಪಾದದಲ್ಲಿ ಭಗವಂತನ ನಾಮಸ್ಮರಣೆ ಭೂಮಿ ಮೇಲೆ ಎಲ್ಲೂ ಕೂಡ ಕೇಳಿಸಲ್ಲ. ಅದೇ ಕಲಿಯುಗದ 3ನೇ ಪಾದದಲ್ಲಿ ಭಗವಂತ ಇರೋ ವಿಷಯ ಕೂಡ ಯಾರಿಗೂ ಗೊತ್ತಿರಲ್ಲ. ಈಗ 10 ಅಥವಾ 11 ವರ್ಷಕ್ಕೆ ವಯಸ್ಸಿಗೆ ಬರ್ತಾ ಇರೋಂತ ಹೆಣ್ಣು ಮಕ್ಕಳು ಕಲಿಯುಗದ 3ನೇ ಪಾದದಲ್ಲಿ 7 ವರ್ಷಕ್ಕೆ ಮಕ್ಕಳಿಗೆ ಜನ್ಮ ಕೊಡ್ತಾರೆ. ಕುಬ್ಜರಂತೆ ಜನಿಸುವಂತ ಮಕ್ಕಳು ಕೇವಲ 20 ವರ್ಷ ಮಾತ್ರನೇ ಬದುಕಿರ್ತಾರೆ. ಕಲಿಯುಗದ 4ನೇ ಪಾದದಲ್ಲಿ ಅನ್ಯಾಯಕ್ಕೆ, ಅಕ್ರಮಕ್ಕೆ ಅಡೆತಡೆ ಇರಲ್ಲ. ಒಬ್ಬ ಮನುಷ್ಯ ಬದುಕೋಕೆ ಇನ್ನೊಬ್ಬ ಮನುಷ್ಯನನ್ನ ಕೊಂದು ತಿನ್ನಲೇಬೇಕು. ಇಂಥ ದುಸ್ಥಿತಿಗೆ ಜನ ತಲುಪ್ತಾರೆ. ಕಲಿಯುಗಾಂತ್ಯದ ಕೊನೆ 100 ವರ್ಷಗಳು ಭೂಮಿಯೆಲ್ಲ ಕೂಡ ಬರಪೀಡಿತವಾಗುತ್ತೆ. ಆ ಸಮಯದಲ್ಲಿ ಕಲ್ಕಿ ಭಗವಾನ್ ಭೂಮಿಯ ಮೇಲೆ ಕಾಲಿಡ್ತಾರೆ. ಈ ಹೀನಾಯವಾದ ಕಲಿಯುಗವನ್ನ ಅಂತ್ಯಗೊಳಿಸಿ ಕಾಲಚಕ್ರವನ್ನು ತಿರುಗಿಸಿ ಸತ್ಯಯುಗವನ್ನ ಪ್ರಾರಂಭಿಸ್ತಾರೆ. ಆ ಯುಗವನ್ನು ಶ್ರೀಮನ್ ನಾರಾಯಣನೇ ಪಾಲಿಸ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.